ಫ್ಯಾಮ್ ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತೇನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನಾನು ಫ್ರೆಶ್ ಅಪ್ ರೆಡಿ ಆಗಿದ್ದೀನಿ. ನಿನ್ನೆ ಒಂದು ಎಕ್ಸಾಮ್ ಬರೆದಿದ್ದೀನಿ. ನಿನ್ನೆ ಸ್ಟಾರ್ಟ್ ಆಗಿದ್ದು ಎಕ್ಸಾಮು. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು ಎಕ್ಸಾಮ್ ಬರೀಬೇಕು. ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮೊನ್ನೆನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫುಲ್ ಓದ್ಕೊಳ್ಳೋದಿತ್ತು. ಆಮೇಲೆ ವೀಡಿಯೋ ಮಾಡಿದ್ರು ಕೂಡ ನಾನು ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಅದಕ್ಕೋಸ್ಕರ ಇನ್ಮೇಲಿಂದ ಆಗ್ತೀನಿ. ಇವತ್ತೊಂದು ಎಕ್ಸಾಮ್ ಇದೆ, ಶುಕ್ರವಾರ. ಇವತ್ತೊಂದು ಎಕ್ಸಾಮ್ ಬರೆದುಬಿಟ್ಟು ಶನಿವಾರ ಭಾನುವಾರ ರಜೆ ಕೊಡ್ತಾರೆ. ಪುನಃ ಸೋಮವಾರ ಬರೀಬೇಕು. ಇವತ್ತು 2 ಎಕ್ಸಾಮ್ ಇದೆ, ಮತ್ತು ಕಂಪ್ಯೂಟರ್ ಮತ್ತು ಹಿಂದಿ ಇದೆ. ಇವತ್ತು ಮುಗಿಸ್ಕೊಂಡು ನಿಮಗೆ 4:35 ಸಿಗ್ತೀನಿ. ಹಂಗೆ ಲಂಚೆಲ್ಲ ನಾಷ್ಟ ದೋಸೆ ಆಗಿದೆ, ತಿನ್ಕೊಂಡು ಸ್ಕೂಲ್ಗೆ ಹೋಗ್ಬೇಕು. 4:35 ಸಿಗ್ತೀನಿ. ಓಕೆ ಫ್ಯಾಮ್, ಸೊ ಫೈನಲಿ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ರೆಗ್ಯುಲರ್ ಬಟ್ಟೆಗೆ ಬಂದಿದ್ದೀನಿ. ಇವಾಗ ನಾನು ಓದ್ಕೋಬೇಕಾಗಿತ್ತು, ಬಟ್ ಓದ್ಕೊಳ್ಳಲ್ಲ. ಯಾಕಂದರೆ ನಾಳೆದು ರಜೆ ಇದೆ ಅಂತ ಇವತ್ತು ಓದಲಿಲ್ಲ. ಓದ್ತೀನಿ. ಸೈನ್ಸ್ ಓದೋದಿದೆ. ಮಂಗಳವಾರ ಸೈನ್ಸ್ ಇದೆ. ಆಮೇಲೆ ಇಂಗ್ಲೀಷ್ ಮತ್ತು ಮ್ಯಾಥ್ಸು ಮಂಡೇ ಇದೆ. ಆ್ಯಂಡ್ ಮಂಡೇ ನನ್ನ ಬರ್ಡೇ ಗೈಸ್. ರೆಡಿ ಮಾಡ್ಕೋಬೇಕು, ಬೇಗನೆ ಬಟ್ಟೆ ತಗೋಬೇಕು. ಆಮೇಲೆ ಕೇಕ್ ಆರ್ಡ್ರ್ ಮಾಡಬೇಕು. ಆಮೇಲೆ ಫ್ರೆಂಡ್ಸ್ ಆದರೆ ಕರಿತೀನಿ, ಯಾಕಂದರೆ ಎಕ್ಸಾಮ್ ಇದೆ ನಂದು. ಮಂಡೇ ಬೀಳುತ್ತೆ. ಮಂಡೇ ಎಕ್ಸಾಮ್ ಬರೆದ್ಬಿಟ್ಟು ಬರ್ತೀನಿ. 2 ಎಕ್ಸಾಮು, ಒಂದು ಎಕ್ಸಾಮ್ ಹುಡುಕತ್ತೆ. ಬಟ್ ಸೈನ್ಸ್ ಇದೆ, ಅದಕ್ಕೇ ನೋಡೋಣ, ಕರಿತೀನಿ. ಏನಾಗುತ್ತೆ ನೋಡಿ ಮುಂದಿನ ವ್ಲಾಗಲ್ಲಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಡೈಲಿ ಬ್ಲಾಗ್ಸ್ ಹಾಕೋದು. ನೀವು ಡೈಲಿ ನಿಮಗೆ ಟೈಮ್ ಸಿಕ್ತು ಅಂದರೆ ನಾನು ಬ್ಲಾಗ್ಸ್ ನೋಡ್ಬೋದು. ಈಗ ನೆನ್ನೆ ಮತ್ತು ಮೊನ್ನೆ ಬ್ಲಾಗ್ ಹಾಕೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಗೊತ್ತಾಯ್ತಿಲ್ಲ. ಆಮೇಲೆ ಗೊತ್ತು, ಬಟ್ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಓದ್ಕೊಳ್ಳೋದಿರುತ್ತೆ. ಆಮೇಲೆ ನಿಮಿಷ ಜಾಸ್ತಿ ಹೋಗಲ್ಲ. ಮನೇಲಿ ಸುಮ್ಮನೆ ಕೂತಿದ್ರೆ ಮಾಡ್ಬೋದು ಬೇಕಾದ್ರೆ ವೀಡಿಯೋ. ಇಲ್ಲ ಯಾರು ಹೋದರೆ ಇನ್ನೂ ಜಾಸ್ತಿ ನಿಮಿಷ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಅದಕ್ಕೆ ಗೈಸ್ ವ್ಲಾಗ್ ಮಾಡೋಕ್ಕೈತಲ್ಲ. ಎಕ್ಸಾಮ್ ಪ್ರಿಪರೇಷನ್ಗಿಂತ ವ್ಲಾಗ್ ಮಾಡೋಕ್ಕೈತಾ ಇಲ್ಲ. ನಾನು 20 ಮಾರ್ಕ್ಸ್ಗೆ ಹೆಂಗೆ ಅಂತ ಇದ್ದೀನಿ. ಇನ್ನು 50 ಮಾರ್ಕ್ಸ್ ಬಂದುಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೇ ಇನ್ನು 3 ಎಕ್ಸಾಮ್ ಇದೆ. ವ್ಲಾಗ್ ಮಾಡ್ತೀನಿ, ಏನಿಲ್ಲ, ಅದ್ರ ಸಮಸ್ಯೆ ಏನಿಲ್ಲ. ಆಮೇಲೆ ಇನ್ನೇನು ಮಾತಾಡೋದೇನಿಲ್ಲ ಈ ವ್ಲಾಗಲ್ಲಿ. ಬಟ್ ಡೈಲಿ ವ್ಲಾಗ್ ನನ್ನ ಲೈಫಲ್ಲಿ ಏನು ನಡೀತು ಅದನ್ನು ನಿಮ್ಗೆ ತೋರಿಸ್ತೀನಿ, ನೋಡಿ ಅಂತ ಹೇಳ್ತಾ. ಈಗ ಟೈಮ್ ಬಂದು 7 ಗಂಟೆ, ಪಕ್ಕ 7 ಗಂಟೆ ಆಗಿದೆ. ಈಗ ಓದ್ಕೊಳ್ಳೋಣ, ಇಲ್ಲಾಂದರೆ ಕಬಡ್ಡಿ ನೋಡ್ತೀನಿ, ಇಲ್ಲ ಕೂತಿರ್ತೀನಿ ಮನೇಲಿ ಆರಾಮಾಗಿ. ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದು ಬಂದು ಕೂತಾವಳೆ ಆರಾಮಾಗಿ. ಮ್ಯೂಟ್ ಮಾಡ್ಕೊಬಿಟ್ಲು. ನಾನೇ ಹಿಂದೆ ಮ್ಯೂಟ್ ಮಾಡು ಅಂತ, ಯಾಕಂದರೆ ಕಾಪರೇಟ್ ಬರುತ್ತೆ ಅಂತ. ಹಾಸ್ಕಲ್ಲಿ ಕೂತಿದ್ದೀನಿ. ಬನ್ನಿ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ಯಾಮ್, ಸೊ ಫೈನಲಿ ಅಂಗಡಿಗೆ ಬಂದಿದ್ದೀನಿ. ಬಾತ್ ತಿನ್ಕೊಂಡು ಅಂಗಡಿಗೆ ಬಂದು ಎಷ್ಟೊಂದು ದಿನ ಆಯಿತು. ಅಂದರೆ ವೀಡಿಯೋದಲ್ಲಿ ಬಂದು ಮೊನ್ನೆ ಹೊಲಗಲ್ಲೇ ಹೇಳಿದ್ದೆ ನಾನು. ಮೊನ್ನೆ ಹೊಲಗಲ್ಲಿ ಅಂಗಡಿ ತುಂಬ ನೀಟಾಗಿದೆ. ಯಾಕಂದರೆ ಇವತ್ತು ಶುಕ್ರವಾರ ಸ್ವಲ್ಪ ಎಲ್ಲ ನೀಟಾಗಿ ಎಲ್ಲ ಬಿಸ್ಕೆಟ್ ಎಲ್ಲ ಜೋಡಿಸಿ ಬುಧವಾರ, ಗುರುವಾರ, ಮಂಗಳವಾರ ಇರೋ ದಿನಗಳು ಅಂಗಡಿ ಅವಾಗಲಿರುತ್ತೆ ನೋಡಿ ಅಂಗಡಿಗಳು. ಅಥವಾ ಅಂಗಡಿ ಇರುತ್ತಲ್ಲ ಆ ಥರ ಇವತ್ತಿರಲ್ಲ. ಯಾಕಂದರೆ ಅವಾಗೆಲ್ಲ ಬಿಸ್ಕೆಟೆಲ್ಲ ಹಂಗೆ ಬಿದ್ದಿರುತ್ತೆ, ಎಲ್ಲ ಹಂಗೆ ಬಿದ್ದಿರುತ್ತೆ. ಬಟ್ ಇವತ್ತು ಹಂಗಿರಲ್ಲ. ನಮ್ಮ ಮುಂದೆ ವ್ಲಾಗಲ್ಲಿ ಸೋಮವಾರ ಮಂಗಳವಾರ ಹೆಂಗಿರುತ್ತೆ ನಮ್ಮ ಅಂಗಡಿ ಅಂತ ತೋರಿಸ್ತೀನಿ. ಅದನ್ನು ತಗೊಂಡು ಶುಕ್ರವಾರ ಹೆಂಗಿರುತ್ತೆ ಅಂಗಡಿ ಅಂತ ತೋರಿಸ್ತೀನಿ. ಈಗ ಅಂಗಡಿದೊಂದು ಶೂಟ್ ಮಾಡಿಕೊಂಡು ಮತ್ತು ಕುರ್ಕುರೆ ತಗಬೇಕು. ಹಂಗೆ ನೋಡಿ ಇಲ್ಲಿ ಅಕ್ಕಿ ಈ ಥರ ಜೋಡಿಸ್ತಾರೆ. ಯಾರೆಲ್ಲ ಈ ಥರ ಜೋಡಿಸ್ತಿರೋರು ಕಮೆಂಟ್ ಮಾಡಿ. ಅಂಗಡಿಗಳಲ್ಲಿ ಇದು ಹಾಕ್ಬಿಟ್ಟಿದ್ದಾರೆ. 10 ಗಂಟೆ ಆಗಿದೆ ಟೈಮು. ಅಂಗಡಿಗೆ ಸಾಮಾನು ಬಂದರೆ ಈಗ ತೂಕ ಹಾಕೋದು ಹಿಂಸೆ ಆಗುತ್ತೆ. ಬಟ್ ಇದನ್ನು ಟೇಡ್ ಅಂತ ಓದ್ತಿದ್ರೆ 0 ಆಗುತ್ತೆ. ಅದಕ್ಕೆ ನಾವು ಆರಾಮಾಗಿ ತೂಕ ಹಾಕೋಬೋದು. ಬಟ್ ಅಲ್ಲಿ ಚಿಕ್ಕದೇ ಸ್ಕೇಲ್ ಅದು. ಬನ್ನಿ, ಇವಾಗ ನಾನು ಬಾತ್ ಚೆನ್ನಾಗಿತ್ತು. ಒಟ್ಟಲ್ಲಿ ಮೊಸರು ಬಜ್ಜಿ ಇರುತ್ತೆ. ಬನ್ನಿ ಈಗ ಅಂಗಡಿ ಬಾಗಿಲು ಹಾಕ್ಬಿಟ್ಟು ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡೋಣ. ಆಮೇಲೆ ನಮ್ಮ ಅಪ್ಪ ಪೂಜೆ ಮಾಡೋದು ವೀಡಿಯೋ ಮಾಡ್ತೀನಿ. ಆ್ಯಂಡ್ ಗೈಸ್, ನಾವೊಂದು ಶಾರ್ಟ್ಸ್ ಹಾಕಿದೆ ಪೂಜೆ ಮಾಡಿದ್ದು. ನಾನು ಪೂಜೆದು ವೀಡಿಯೋ ಶಾರ್ಟ್ಸ್ ಮಾಡೋಕ್ಕಾಗಿತ್ತು, ಹಾಕೋಕ್ಕಾಗಲಿಲ್ಲ. ಅದು ಫುಲ್ಲು ಕೆಳಗೆ ಹೊಂಟೋಗಿದೆ ವೀಡಿಯೋಗಳು. ಎಷ್ಟೊಂದು ಕಾಮಿಡಿ ಸೀನ್ಗಳು ಅದೆಲ್ಲ ಹಾಕ್ಬೇಕಾಗಿತ್ತು, ಹಾಕೋಕ್ಕಾಗಲಿಲ್ಲ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ.
ಓಕೆ ಫ್ಯಾಮ್, ಸೊ ಫೈನಲಿ ನಾನು ಓದ್ಕೊಂಡು ಬರ್ಕೊಂಡು ಆಮೇಲೆ ಕಬಡ್ಡಿ ನೋಡ್ತಿದ್ದೆ. ಪಿ ಕೆ ಎಲ್ ರಿವೆಂಜ್ ವೀಕ್ ಬಂದಿದೆ ಈಗ. ಆ್ಯಂಡ್ ನಾನು ಓದ್ಕೊಂಡು ಬರ್ಕೊಂಡಾಯಿತು. ಆಮೇಲೆ ನಾಳೆ ಫುಲ್ಲು ಓದೋದಿದೆ, ನಾಳಿದ್ದು ಓದೋದಿದೆ. ಆಮೇಲೆ ನಾಳೆ ಬೆಳಗ್ಗೆ ಆಟ ಆಡೋಕ್ಕೆ ಹೋಗಬೇಕು. ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಾಷ್ಟ ಮಾಡಿದ್ದಾರೆ ಇವತ್ತು ಸಂಜೆ, ರಾತ್ರಿಯೇ ನಾಷ್ಟ ಮಾಡಿಬಿಟ್ಟಿದ್ದಾರೆ. ಬಾತ್ ಮಾಡಿದರು, ಎಲ್ಲ ತಿನ್ಕೊಬಿಟ್ಟಿದ್ದಾರೆ. ನಾವು ಈಚೆಗೆ ಹೋಗಿದ್ದು ಬರೋ ಅಷ್ಟರಲ್ಲಿ ಎಲ್ಲ ಹಾಕೋಬಿಟ್ಟು ಒಂದೇ ಸತಿ ಹಾಕೊಂಡಿದ್ರು, ಖಾಲಿ ಆಗ್ಬಿಟ್ಟೈತೆ. ಬಾತ್ ಮಾತ್ರ ಮೊಸರು ಬಜ್ಜಿ ಆಗಿತ್ತು. ಅದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮಮ್ಮ ಮಾತಾಡ್ತಿದ್ರು ಯಾರ ಜೊತೆಗೂ, ಅದಕ್ಕೇ. ಓಕೆ ಫ್ಯಾಮ್, ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟುಮಾರೋ. ಅಂದರೆ ನಾಳೆ. ಬಾಯ್, ಟೇಕ್ ಕೇರ್. ಆ್ಯಂಡ್ ಅಂಗಡಿಲಿ ತೋರಿಸಿದ್ದು ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಟೇಕ್ ಕೇರ್.